ನಮಸ್ಕಾರ, ವೆಲ್ಕಮ್ ಟು ಪೋಸ್ಟ್ ಮ್ಯಾಚ್ ಹರಟೆ ವಿತ್ ಅನ್ಫಿಟೆಡ್ ಬ್ಯಾಚುಲರ್ಸ್. ಇವತ್ತು IPL ಮ್ಯಾಚ್ ಇದ್ದಿದ್ದು ಬಿಟ್ವೀನ್ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್. ಸರಿ ಬ್ರೋ, ಎಲ್ಲ ಸರಿ. ನೆನ್ನೆ ಏನೋ ಹೇಳ್ತಿದ್ರಿ, ಹೋಮ್ ಟೀಮ್ ಆಕ್ಚುಲಿ ಸ್ವಲ್ಪ ಮಿಸ್ ಆಯ್ತು, ಆ ಸೀರೀಸ್ ಕಂಟಿನ್ಯೂ ಆಗ್ಲಿಲ್ಲ. ಗೆಸ್ ಮಾಡಿದ ತಕ್ಷಣ ಉಲ್ಟಾ ಹೊಡೆದ್ಬಿಡ್ತಾರೆ. ಏನೇ ಆಗ್ಲಿ ಬ್ರೋ, ಚೇಸಿಂಗ್ ಟೀಮ್ ಗೆಲ್ತು ಅಷ್ಟೇ, ಅದೊಂದು ಕರೆಕ್ಟ್ ಇದೆ. ಗೆಸ್ ಟಾಸ್ ಒಂದು ಮಿಸ್ ಆಯ್ತು ಅಷ್ಟೇ, ಬಿಟ್ರೆ ಚೇಸಿಂಗ್ ಟೀಮೇ ಗೆದ್ದಿದ್ದು. ಡೆಲ್ಲಿ ಸ್ವಲ್ಪ ನರ್ವಸ್ ಆಗಿ ಗೆದ್ರು. ಟಾಸ್ ಗೆದ್ದಿದ್ ಮಾತ್ರ DC ಬೌಲಿಂಗ್ ತಗೊಂಡ್ರು. ಆಬ್ವಿಯಸ್ಲಿ ಎಲ್ಲಾ ಟೀಮ್ ಒಂದೇ ಮಾಡ್ತಾರೆ, ಅವರು ತಗೊಂಡ್ರು. ಹೇಳಿ ಬ್ರೋ, LSG ಬ್ಯಾಟಿಂಗ್ ಬಗ್ಗೆ ಹೇಳಿ. ಆಕ್ಚುಲಿ ಪಿಚ್ ಸ್ವಲ್ಪ ಸ್ಲೋ ಇತ್ತು ಇವತ್ತು. ಆ ಸ್ಟೇಡಿಯಂ ಹಂಗೆ ಇದೆ, ಸ್ಟೇಡಿಯಂ ಪಿಚ್ಚು ಹಾಗೆ. ಸೊ ಅದು 141 ಸೇರಿಸಿದ್ರು, ಹಂಗೆ ಹಿಂಗೆ ಸೇರಿಸ್ಬಿಟ್ಟು ಸೊ ಆಲ್ ಔಟ್ ಆದ್ರು ಬೇಸಿಕಲಿ 18 ಅದರಲ್ಲಿ ರಿಷಬ್ ಪಂಟ್ ಔಟ್ ನೋಡ್ಬಿಟ್ರೆ ನೀವು ಪಾಪ ಟಾಪ್ ಆಫ್ ದಿ ಆರ್ಡರ್ ಬಂದಿದ್ರು ಇವತ್ತು. ಯೂಶುವಲಿ ಅವ್ರದ್ದು 2-3 ನಂಬರ್ 3-4 ಬರ್ತಿದ್ರು. ಬಟ್ ಅದೇ ಓಪನಿಂಗ್ ಬಂದ್ಬಿಟ್ಟು ಅನ್ಫಾರ್ಚುನೇಟ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ಸುಮಾರು ದಿನ ಆದ್ಮೇಲೆ ಬಂದಿದ್ದಾರೆ, ಆಡ್ತಾರೆ ಹಾಗೆ ಹೀಗೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನೋಡಿದ್ರೆ ರನ್ ಔಟ್ ಅಲ್ಲಿ ಎಂಡ್ ಆಗ್ಬಿಟ್ರು. ಇಟ್ಸ್ ಓಕೆ. ಅದಾದ್ಮೇಲೆ ಸ್ವಲ್ಪ ನಿಂತಿಲ್ಲ, ಯಾರು ನಿಲ್ಲಿಲ್ಲ. ಬಟ್ ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ರು ಪುಷ್ ಮಾಡಕ್ಕೆ, ಬಟ್ ಅದಾದ್ಮೇಲೆ ಆಗ್ಲೇ ಇಲ್ಲ. ಅದಾದ್ಮೇಲಂತೂ ಅಬ್ದುಲ್ ಸಮದ್ ಚೆನ್ನಾಗಿ ಆಡಿದ್ರು. ಸ್ವಲ್ಪ ಲೇಟ್ ಆಗಿ ಬಂದು ಚೆನ್ನಾಗಿ ಆಡಿದ್ರು ಆಕ್ಚುಲಿ. ಅದನ್ ಬಿಟ್ರೆ ಅವ್ರ ಇನ್ನಿಂಗ್ಸ್ ಅಲ್ಲಿ ಏನ್ ಜಾಸ್ತಿ ಫೈರ್ ವರ್ಕ್ ಕಾಣಿಸ್ತಾ ಇಲ್ಲ ಬ್ರೋ. ಯಾರ್ದು ಇಂಟೆಂಟ್ ಯಾರ್ದು ಇರ್ಲಿಲ್ಲ. ಮಾರ್ಕ್ರಮ್ ಅಷ್ಟೇ ಬಂದಿದ್ದೆ ಹೋದ್ರು. ಆಮೇಲೆ ಪೂರನ್ ಅಷ್ಟೇ, ಪೂರನ್ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು. ಹ್ಯೂಜ್ ಅಮೌಂಟ್ ಕೊಟ್ಟಿದ್ದಾರೆ ಬ್ರೋ. ಹೆಂಗಿಡಿದು ಒಂದು ಬಾಲ್ ನೋಡ್ಬೇಕಿತ್ತು. ನೆಕ್ಸ್ಟ್ ಲೆವೆಲ್ ಮಾಡಿದ್ರಲ್ಲ. ಆಕ್ಚುಲಿ ಬೌಲಿಂಗ್ ಚೆನ್ನಾಗಿದೆ ಇವ್ರದ್ದು, DCದು ನಿಂಗ್ಡಿ ಇದಾರೆ. ಆಮೇಲೆ ಇವರು ಮುಖೇಶ್ ಚೆನ್ನಾಗಿ ಹಾಕಿದ್ರು. ಕ್ಯಾಪ್ಸಿ ಅಕ್ಸರ್ ಏನ್ ಹೇಳಿ ಬಾಲ್ ಕ್ಲೀನ್ ಬೋಲ್ಡ್ ಮಾರ್ಕ್ರಮ್. ಸೊ ಅವ್ರ ಕಡೆ ಅಷ್ಟೇ ಬ್ಯಾಟಿಂಗ್ ಅಷ್ಟು ಡೇಂಜರಸ್ ಕಾಣ್ತಿಲ್ಲ. ಇಫ್ ಟಾಪ್ ಆರ್ಡರ್ಸ್ ಫೇಲ್. ನಟ್ಟು ಬ್ರೋ, ನಟರಾಜನ್ ಅವರು ಮಸ್ತ್ ಬೌಲಿಂಗ್ ಮಾಡಿದ್ರು. ಗುಡ್ ಬೌಲಿಂಗ್, 4 overs 29 runs 3 wickets. ಒಳ್ಳೆ ಪಿನ್ ಪಾಯಿಂಟ್ ಯಾರ್ಕರ್ಸ್ ಆಗ್ತಾ ಇದ್ರು, ಸಕ್ಕತ್ತಾಗಿ ಬಾಲ್ ಮಾಡಿದ್ರು. ನನ್ನ ಪ್ರಕಾರ ಅವರು ಓಪನಿಂಗ್ ಮತ್ತೆ ದೇ ಹ್ಯಾವ್ ಟು ಸ್ಟಿಕ್ ಟು ಯಾರು ಮತ್ತೆ ಮಾರ್ಕ್ರಮ್ ಓಪನಿಂಗ್ ಬರ್ಬೇಕು ಬ್ರೋ. ಮಾರ್ಕ್ರಮ್ ಆಮೇಲೆ ಒನ್ ಡೌನ್ ಮಾಡ್ಬೇಕಿತ್ತು. ಒನ್ ಡೌನ್ ಪೂರನ್, ದೆನ್ ಕ್ಯಾಪ್ಟನ್, ಆಮೇಲೆ ಅವ್ರು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಸ್ಟೇಬಲ್ ಇರುತ್ತೆ. ಎಕ್ಸ್ಪೆರಿಮೆಂಟ್ ಅವರೇ ಪ್ರಮೋಷನ್ ತಗೊಂಡು ಬಂದಿದ್ದಾರೆ. ನೋಡೋಣ, ಅದು ಅವ್ರದ್ದು ಪ್ಲಾನೋ ಇಲ್ಲ ಮ್ಯಾನೇಜ್ಮೆಂಟ್ ಪ್ಲಾನ್, ವಿ ಡೋಂಟ್ ನೋ. ಟೂ ಅರ್ಲಿ ಟು ಸೇ ದಿಸ್. ಬಟ್ ಇನ್ನ ಚೇಸ್ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅದು ಇನ್ನಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ನಾನು KL ರಾಹುಲ್ ಬ್ಯಾಟಿಂಗ್ ನೋಡ್ಬೇಕು ಅಂತ ನಿನ್ನೆಯಿಂದನೇ ಆಸೆ ಪಡ್ತಿದ್ದೆ. ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ್ ವಾಶ್ರೂಮ್ಗೆ ಹೋಗಿದ್ರು. ಬರೋ ಅಷ್ಟೊತ್ತಿಗೆ ಸ್ಕೋರ್ ಕಾರ್ಡ್ ಪ್ರಿಂಟ್ ಆಗಿಲ್ಲ ಅಂತ ಹೇಳಿದ್ರು. ಅಷ್ಟು ಬೇಗ ಹೋಗ್ಬಿಟ್ರು, ತುಂಬಾ ಬೇಜಾರಾಯ್ತು. ಫಸ್ಟ್ ಬಾಲ್ಡಕ್ ನಮ್ ಕನ್ನಡಿಗ, ನಮ್ KL ರಾಹುಲ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ವಿ. ಯೂಶುವಲಿ ಅವ್ರ ಗೇಮ್ ಅಲ್ಲ, ಅವ್ರು ಫಸ್ಟ್ ಬಾಲ್ ಹೆಂಗ್ ಹೊಡೆಯಕ್ ಹೋಗಿ ಔಟ್ ಆಗಿದ್ದು. ಅದಾದ್ಮೇಲೆ ಸಡನ್ ಕೊಲ್ಯಾಪ್ಸ್. ಫಸ್ಟ್ ಬಾಲ್ ನೋಡ್ಕೋಬೇಕಿತ್ತು. ಅದು ಶಮಿ ಮಸ್ತ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಆಮೇಲೆ ಹಂಗೆ ಒಬ್ರ ಮೇಲೆ ಒಬ್ರು ಹೋದ್ರು ಹಿಂದಿಂದನೇ. 4 ವಿಕೆಟ್ ನೋಡ್ಕೊಂಡು ಹೋಗ್ಬಿಡ್ತು. ಅಕ್ಷರ್ ಪಟೇಲ್ ಆಕ್ಚುಲಿ ಸೇವ್ ಮಾಡೋಣ ಅಂತ ಬಂದು ಅವರು ಫಸ್ಟ್ ಬಾಲೇ ಗೋನು. ಅವರು ಒಳ್ಳೆ ಬೌಲಿಂಗ್ ಇತ್ತು ಆಕ್ಚುಲಿ. ಪ್ರಿನ್ಸ್ ಯಾದವ್ ಒಳ್ಳೆ ಬೌಲಿಂಗ್, ಸಖತ್. ಪ್ರಿನ್ಸ್ ಮೊಹಸಿನ್ ಖಾನ್ ಕೂಡ ಸಖತ್ತಾಗಿ. ಅವರು ಮೊಹಸಿನ್ ಖಾನ್ ಯಾವ ಕಾಂಪಿಟಿಷನ್ ಆಡಿಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಬಂದು ಆಡ್ತಿರೋದು. ಮೇ ಬಿ ಚೆನ್ನಾಗಿ ಆಕ್ಚುಲಿ ಒಳ್ಳೆ ಪೇಸ್ ಅಲ್ಲಿ ಆಗ್ತಿದ್ರು ಎಲ್ಲರೂ 140s. 100 ಅಂತೂ ಕಿತ್ ಎಸಿತಾ ಇದ್ರು. 150 ಕ್ಲಿಕ್ಸ್ ಅಲ್ಲೇ ಹೊಡಿತಿದ್ದು ಅವರು. 4 ವಿಕೆಟ್ಸ್ ಆದ್ಮೇಲೆ ಬಂದಿದ್ದು ಅವರೇ, ಯಾರು ನಮ್ಮ ರಿಜ್ವಿ ಇಂಪ್ಯಾಕ್ಟ್ ಪ್ಲೇಯರ್. ಆಮೇಲೆ ಇವರು ಸ್ಟಬ್ಸ್. ಫಸ್ಟ್ 4 ವಿಕೆಟ್ಸ್ ಹೋಗೋ ತನಕ ನನ್ನ ಪ್ರಕಾರ ಡೆಲ್ಲಿ ಹೋಯ್ತು ಅಂತಾನೆ ಅನ್ಕೊಂಡೆ. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಆಮೇಲೆ ರಿಜ್ವಿ ಮತ್ತೆ ಟ್ರಿಷನ್ ಸ್ಟಬ್ಸ್ ಬಿಟ್ಟೆ ಕೊಡ್ಲಿಲ್ಲ ವಿಕೆಟ್ ನ, ಎಲ್ಲೂ ಚಾನ್ಸ್ ಕೊಡಿಲ್ಲ. 100+ ಪಾರ್ಟ್ನರ್ಶಿಪ್ ಕೊನೆವರೆಗೂ ಗೇಮ್ ತಗೊಂಡೋಗಿ ನೀಟಾಗಿ ಫಿನಿಶ್ ಮಾಡಿದ್ರು ಬ್ರೋ. ಎಲ್ಲೂ ಲೂಸ್ ಶಾಟ್ಸ್ ಆಡ್ಲಿಲ್ಲ, ಏನು ಇಲ್ಲ, ಕ್ಲೀನ್ ಆಗಿ ಫಿನಿಶ್ ಮಾಡಿ ಗೆಲ್ಸಿದ್ರು. 7 balls 0 ಇದ್ರು ರಿಜ್ವಿ ಅವರು. ಹೌದು ಆಕ್ಚುಲಿ. ಈಗ ಸ್ಕೋರ್ ಕಾರ್ಡ್ ನೋಡಿದ್ರೆ 47 balls 70 runs ಹೊಡೆದಿದ್ದಾರೆ. ತುಂಬಾ ಬೇಗ ಅಡಾಪ್ಟ್ ಮಾಡ್ಕೊಂಡ್ರು ಪಿಚ್ ನ, ತುಂಬಾ ಚೆನ್ನಾಗಿ ಆಡಿದ್ರು. ಡೆಲ್ಲಿ ಲುಕ್ಸ್ ಗುಡ್. ನನ್ನ ಪ್ರಕಾರ ಆಶುತೋಷ್ ಬರ್ಬೇಕಿತ್ತು ಅಂತ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಹಿ ಪ್ರೂವ್ಡ್ ಇಟ್ ರಾಂಗ್. ಚೆನ್ನಾಗಿ ಆಡಿದ್ರು. ಸೊ ಫೈನಲಿ 17.1 overs ಅಲ್ಲಿ 145 runs ಹೊಡೆದ್ಬಿಟ್ಟು ಖತಮ್ ಮಾಡಿದ್ದಾರೆ. ಬಟ್ ಎಲ್ಲ ಸರಿ. ಇವತ್ತು RCB ಮ್ಯಾಚ್ ಟಿಕೆಟ್ಸ್ ಅದ್ರ ಬಗ್ಗೆ ಮಾತಾಡ್ಲೇಬೇಕು ಬ್ರೋ. ಏನು ಬ್ರೋ, ನಾವೆಲ್ಲ ಕೂತಿದ್ವಿ ಆಕ್ಚುಲಿ ಟಿಕೆಟ್ಗೆ. ಒಂದೇ ಟಿಕೆಟ್ ಸಿಗ್ಲಿಲ್ಲ. ಎಲ್ಲ
ಆ ಆಪ್ ನ ಡಿಸೈನ್ ಮಾಡೋದನ್ನ ಮೀಟ್ ಮಾಡ್ಬೇಕು. ಒಂದ್ ಸೆಕೆಂಡ್ ಹಿಂಗ್ ಪ್ರೆಸ್ ಮಾಡಿ ಪ್ರೊಸೀಡ್ ಕೊಟ್ರೆ ಬರ್ತಾ ಇಲ್ಲ guys. 25,000 ಟಿಕೆಟ್ಸ್ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡ್ತಾ. ಅದೇ ಸೀರಿಯಸ್ಲಿ ಕ್ವಶನಬಲ್ ಇದು. ಫಿಸಿಕಲ್ ಟಿಕೆಟ್ ಇದ್ದಾಗ ಹಂಗೆ ಸ್ಕ್ಯಾಮ್ ಆಗ್ತಿದಾರೋ ಏನ್ ಮಾಡ್ತಿದಾರೋ, ಫಿಸಿಕಲ್ ಟಿಕೆಟ್ ಇದ್ದಾಗ ಹಂಗೆ, ಹಿಂಗಿದ್ದಾಗ ಹಿಂಗೆ, ಯಾರಿಗೆ ಹೇಳೋಣ? ಸುಮಾರು ಜನ ಹೋಗ್ತೀರಾ ಮ್ಯಾಚ್ ಗಳಿಗೆ, ಟಿಕೆಟ್ಸ್ ನಿಮ್ಗೆ ಸಿಕ್ಕಿದ್ರೆ ಹೆಂಗ್ ತಗೊಂಡ್ರಿ ಅದನ್ನ ಹೇಳಿ ಕಮೆಂಟ್ ಅಲ್ಲಿ ಹಾಕಿ. ಇಲ್ಲ ನಿಮ್ ಜೊತೆ ಎಕ್ಸ್ಟ್ರಾ ಟಿಕೆಟ್ಸ್ ಇದ್ರೆ ಈ ಬಡಪಾಯಿಗಳಿಗೆ ಕೊಡಿ, ನಾವು ದುಡ್ಡು ಕೊಟ್ಟು ಹೋಗ್ತೇವೆ ತಾನೆ, ದುಡ್ಡು ಕೊಟ್ಟೆ ಹೋಗೋದು. ಅದೇ ನೀವು ಹೇಳಿ, ನಮ್ ಸಬ್ಸ್ಕ್ರೈಬರ್ಸ್ ಇದ್ರೆ ಟಿಕೆಟ್ಸ್ ಇದ್ರೆ ಹೇಳಿ, ಕಾಮೆಂಟ್ಸ್ ಎಲ್ಲ ಹಾಕಿ ನನ್ನ ಜೊತೆ ಇದೆ ಅಂತ ನಾನು ಪರ್ಸನಲಿ ನಿಮ್ಗೆ ಡಿಒ ಮಾಡ್ತೀನಿ. ಮತ್ತೆ ಸಿಗೋಣ. ನಾಳೆ ಮ್ಯಾಚ್ ಯಾವ್ದು ಬ್ರೋ? KKR ವರ್ಸಸ್ SRH ಇನ್ ಕೋಲ್ಕತ್ತಾ, ಹೋಮ್ ಗ್ರೌಂಡ್ ಕೋಲ್ಕತ್ತಾ. ಮತ್ತೆ ನಾನು ಏನು ಪ್ರೊಟೆಕ್ಷನ್ ಮಾಡ್ತಿಲ್ಲ ಇಲ್ಲಿ, ಬಟ್ ನನಗೆ ಫೇವರ್ ಅನ್ಸ್ತಿರೋದು KKR ಬ್ರೋ. ನಿಮ್ಗೆ ಏನ್ ಅನ್ಸ್ತಾ ಇದೆ? I'll go with SRH. Let's see tomorrow. I'm backing KKR and ಇಬ್ರದ್ದು ಒಳ್ಳೆ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ. ಬೌಲಿಂಗ್ ಇಬ್ರು ಇಲ್ಲ ಆಕ್ಚುಲಿ ನೋಡೋಣ, ಬಟ್ ಇಬ್ರದ್ದು ಬ್ಯಾಟಿಂಗ್ ಮಾತ್ರ ಒಳ್ಳೆ. ನಾಳೆ 200+ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಬಹುದು ಬಿಕಾಸ್ ಆಫ್ ಕೋಲ್ಕತ್ತಾ ಗ್ರೌಂಡ್. ಈಡನ್ ಗಾರ್ಡನ್ ಅಲ್ಲಿ ಆಡ್ತಾ ಇರೋದು. ನೋಡೋಣ, ಲೆಟ್ಸ್ ಸಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ನಾಳೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.